ಬಂಗಾರ ನನ್ನ ಬಂಗಾರ ನೀನು. ಇವ್ರು ಮಾತ್ರ ನನಗೇನು ಜವಾಬ್ದಾರಿ ಇಲ್ಲ, ನಾನು ಏನು ಮಾಡೋಕ್ಕೆ ಹೋಗಂಗಿಲ್ಲ ಅಂತಂದ್ರೆ, ಯಾಕಂತಂದ್ರೆ ಪಾಪ ಯಾರಿಗೂ ತೋರಿಸ್ತಾನೆ ಇಲ್ಲ ನನ್ನ ಸ್ಕ್ಯಾನಿಂಗ್ ರಿಪೋರ್ಟನ್ನು. ಆದಷ್ಟು ಬೇಗ ಸ್ಕ್ಯಾನಿಂಗ್ ರಿಪೋರ್ಟ್ ಒಂದು. ಗುಡ್ ಮಾರ್ನಿಂಗ್, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿರಿ, ಇವಾಗ ನಾನು ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ನಾನು ಭಾಳ ಜಾಸ್ತಿ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗತ್ತಿಲ್ಲ, ಹಾಗಾಗಿ ಶಾರ್ಟಾಗಿ ಏನೋ ಡೈಲಿ ಅಪ್ಡೇಟ್ನ ಕೊಟ್ಟರೆ ಆಯ್ತು ಅಂದ್ಬಿಟ್ಟು ಶಾರ್ಟಾಗಿ ವೀಡಿಯೋನ ಶೂಟ್ ಮಾಡ್ಕೊಂಡೆ ನಾನು. ಫ್ರೆಂಡ್ಸ್, ಇನ್ನು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಇದೆ. ಪೂಜೆ ಎಲ್ಲ ಮಮ್ಮಿ ನೀಟಾಗಿ ಮಾಡಿದರೆ ನಾನು ನೈವೇದ್ಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮತ್ತು ಬೇಳೆ ಪಾಯಸ ಎಲ್ಲ ಮಾಡಿ ನೈವೇದ್ಯ ಮಾಡತ್ತಿದ್ದೆ ನಾನು, ನೋಡ್ಬೋದಿಲ್ಲೇ. ಇನ್ನು ಇತ್ತೀಚೆಗೆ ಖುಷಿ ಅಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡೋದು ಕಲಿತ್ಬಿಟ್ಟಾಳ. ಹಾಗಾಗಿ ಒಂದೊಂದು ಸಾರಿ ಅನಿಸ್ತೈತಿ ಈಗಿನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಅಥವಾ ಸಂಗೀತ ಕ್ಲಾಸಿಗೆ ಸೇರಿಸ್ಬೇಕು ಅಥವಾ ಬೇರೆ ಬೇರೆ ಅವಾಗವಾಗ ಮಕ್ಕಳು ಈಗಿಂದ ಮಕ್ಕಳ ಟ್ಯಾಲೆಂಟಾಗಿ ಗೊತ್ತಾಗಂಗಿಲ್ಲಲ್ಲ, ಯಾವುದಕ್ಕೆ ಹಚ್ಬೇಕು, ಯಾವುದಕ್ಕೆ ಇಂಟ್ರೆಸ್ಟ್ ಇರ್ತೈತೆ ಅನ್ನೋದನ್ನು ಗೊತ್ತಾಗಂಗಿಲ್ಲ. ಹಾಗಾಗಿ ಅವರು ನಾನು ಈಗಿನ ಯಾವುದಕ್ಕೆ ಸೇರಿಸೋನು, ಭರತನಾಟ್ಯ ಕ್ಲಾಸಿಗೆ ಸೇರಿಸೋಣ ಅಥವಾ ಡ್ಯಾನ್ಸಿಗೆ ಸೇರಿಸೋಣ ಅಥವಾ ಏನಾರ ಸಿಂಗಿಂಗ್ ಕ್ಲಾಸಿಗೆ ಇದು ಸೇರಿಸೋಣ ಅಂತಂದು ಭಾಳ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ತೀವಿ. ಬಟ್ ಯಾವುದನ್ನು ಅಷ್ಟು ಕ್ಲಿಯರಾಗಿ ಗೊತ್ತಾಗಂಗಿಲ್ಲ. ಒಂದು ಸಾರಿ ಹಿಂಗಿದ್ರೆ ಒಂದು ಸಾರಿ ಇನ್ನೊಂದು ಯಾವುದ್ರ ಮ್ಯಾಗೂ ಇಂಟ್ರೆಸ್ಟ್ ತೋರಿಸ್ತಿರ್ತಾಳೆ. ಹಾಗಾಗಿ ಆಕೆ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರ್ತೈತೆ ನನಗೆ ಅವರಿಗೆ. ಮತ್ತು ಇನ್ನು ವೀಡಿಯೋ ಇನ್ನೂ ಭಾಳ ಶಾರ್ಟ್ ಆಗಿತ್ತಲ್ಲ, ಹಾಗಾಗಿ ಎಲ್ಲ ವೀಡಿಯೋನ ಎಲ್ಲ ಹಬ್ಬನ ಇದು ಶ್ರಾವಣ ಮಾಸದ ಎಲ್ಲ ಹಬ್ಬನ ಇದ್ರೊಳಗೆ ಹಾಕಿಬಿಡೋಣ ಅಂದ್ಬಿಟ್ಟು ಇದ್ರೊಳಗೆ ವೀಡಿಯೋ ಒಳಗೆ ನಾನು ಹಾಕಿಬಿಡತ್ತೀನಿ. ಇದೇನಪ್ಪ ಅಂತಂದ್ರೆ ಭೀಮನ ಅಮಾವಾಸ್ಯೆ ದಿನ ಅವರಿಗೆ ನಾನು ಪಾದಪೂಜೆ ಮಾಡಿದ್ನಲ್ಲ, ಆ ವೀಡಿಯೋನೂ ಕೂಡ ನಾನು ಇದ್ರೊಳಗೆ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು. ಸುಮ್ಮ ಶಾರ್ಟ್ ವೀಡಿಯೋ ಆಗ್ತಾವಲ್ಲ, ಹಾಗಾಗಿ ಡೈಲಿ ಲಾಗ್ ಮಾಡೋಕ್ಕಾಗತ್ತಿಲ್ಲ. ಹಾಗಾಗಿ ಒಂದು ಅಪ್ಡೇಟ್ ಇರಲಿ ಅಂದ್ಬಿಟ್ಟು ಆ ವೀಡಿಯೋನೂ ಕೂಡ ಇದ್ರೊಳಗನ ಹಾಕತ್ತೆ, ನಾನು ನೋಡ್ಬೋದು. ಈ ಸಾರಿದ ಮೊದಲೆಲ್ಲ ಬ್ಲೌಸ್ ಹೊಲ್ಕೊಂಡಿರಲಿಲ್ಲ ನಾನು. ಮಮ್ಮಿ ಎಲ್ಲ ಹೊಲದ ನಂತರ ಇನ್ನೊಂದು ಸಾರಿ ಉಟ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಇದು ಸಾರಿನ ಉಟ್ಕೊಂಡಿನಿ. ಹೊಸ ಸಾರಿ ಏನು ಉಟ್ಕೊಂಡಿಲ್ಲ ನಾನು. ಎಷ್ಟೋ ಸಾರಿ ಉಟ್ಕೊಂಡಿದ್ದೆ ನಾನು ಈ ಸಾರಿನ. ಹಾಗಾಗಿ ಇದೊಂದು ಸಾರಿ ವೇರ್ ಮಾಡಿದ್ರೆ ಆಯಿತು, ಚೆನ್ನಾಗೈತಿ ಬ್ಲೌಸ್ ಅಂದ್ಬಿಟ್ಟು ಇದನ್ನು ವೇರ್ ಮಾಡಿದ್ದೆ ನಾನು. ಸೂಪರಾಗಿ ಕಾಣತ್ತೈತೆ. ಇವರು ಅಷ್ಟು ಚೆನ್ನಾಗಿ ಕಾಣತೈತಿ ಸೀರೆ ಅಂತಂದರೆ. ನಂಗೆ ಸ್ವಲ್ಪ ಡಾರ್ಕ್ ಕಲರ್ ಚೆನ್ನಾಗಿ ಇಷ್ಟ ಆಗ್ತಾವೆ, ಲೈಟ್ ಕಲರ್ನು ಇಷ್ಟ ಆಗ್ತಾವೆ, ಇಲ್ಲ ಅಂತ ಹೇಳಂಗಿಲ್ಲ. ಸ್ವಲ್ಪ ಡಾರ್ಕ್ ಕಲರ್ ಭಾಳ ಇಷ್ಟ ಆಗ್ತಿರ್ತಾವೆ ನನಗೆ. ಹಾಗಾಗಿ ಇದಕ್ಕೆ ಫುಲ್ ಡಾರ್ಕ್ ಗ್ರೀನ್ ಇತ್ತಲ್ಲ, ಹಾಗಾಗಿ ನನಗೆ ಉಟ್ಕೋಬೇಕಂತ ಅನಿಸಿ ಇದು ಸೀರೆನ ಉಟ್ಕೊಂಡಿದ್ದೆ. ಮತ್ತು ಇನ್ನು ಹೇಳ್ಬೇಕಂತಂದ್ರೆ ಖುಷಿ ನಾವೇನು ಮಾಡ್ತಿರ್ತೀವಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ತಾನು ಮಾಡ್ತಿರ್ತಾಳೆ, ನೋಡ್ಬೋದಿಲ್ಲ. ಬರ್ತಾ ವಿಡಿಯೋ ಒಳಗೆ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಿರ್ತಾಳೆ. ಮತ್ತು ಈಗಂತೂ ನನಗೆ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ, ಹಾಕಿದೆ ಏನೂ ಅಪ್ಡೇಟ್ ಸಿಕ್ಕಿಲ್ಲ ನಿಮ್ಗೆ ನೋಡೋಕೆ. ಸಿಕ್ಕಾಪಟ್ಟೆ ಚೇಂಜ್ ಆಗ್ಯಾಳಕಿ, ಮೊದಲಿದ್ದಂಗೆ ಮತ್ತು ಈಗಿದ್ದಂಗೆ ಭಾಳ ಚೇಂಜ್ ಆಗೈತಿ ಖರೆ ಹೇಳ್ಬೇಕಂತಂದ್ರೆ. ಬರ್ಡೇ ಆದಮೇಲಂತೂ ಸಿಕ್ಕಾಪಟ್ಟೆ ಚೇಂಜ್ ಆಗ್ಯಾಳಕಿ. ಮತ್ತು ಈಗ ಮಾತಾಡೋದನ್ನು ಕಲ್ತಾಳ, ಮತ್ತು ಅದು ಅಲ್ದೆ ನಾವು ಹೇಳಿದ್ದನ್ನೆಲ್ಲ ತಿಳ್ಕೊತಾಳ. ಮತ್ತು ಹೊಸದೆಲ್ಲ ನಮಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರ್ತಾಳೆ. ಭಾಳ ಖುಷಿ ಆಗ್ತಿರ್ತೈತಿ. ಈ ಸಾರಿ ಸ್ಕೂಲಿಗೆ ಹಾಕಿಬಿಡೋಣ ಅಂತಂದು ಒಂದು ಸಾರಿ ಯೋಚನೆ ಮಾಡಿದ್ವಿ ನಾವು. ಸ್ಕೂಲ್ಗೆಲ್ಲ ಹೋಗಿ ಕೇಳಿದ್ದೂ ಐತಿ. ಅವಾಗ ಯಾಕೋ ಏನೋ ಬೇಡ ಅನ್ನಿಸ್ಬಿಟ್ಟು, ಬೇಕಿದ್ರೆ ನಂದು ಡೆಲಿವರಿ ಟೈಮ್ ಬರ್ತೈತಲ್ಲ ಅವಾಗ ಹಾಫ್ ಸೆಮ್ಮಿಗೆ ಸೇರಿಸುವಂತ್ರಿ ನೀವು, ಅಂದ್ರೆ ಅರ್ಧ ಮುಗಿದ್ಮೇಲೆ ಕರ್ಕೋತೀನಿ, ಆಮೇಲೆ ಒಂದು 5-6 ತಿಂಗಳು ಬರಲಿ ಏಕೆ ಅಂತಂದು ಹೇಳಿದ್ರು. ಹಾಗಾಗಿ ನಾವು ಆವಾಗ ಸೇರಿಸಿದ್ರೆ ಆಯ್ತು ಅಂದ್ಬಿಟ್ಟು ಯೋಚನೆ ಮಾಡಿ ಆಕಿನ ಸ್ಕೂಲಿಗೆಲ್ಲ ಈಗೇನು ಹಾಕಕ್ಕೆ ಹೋಗಲಿಲ್ಲ ನಾವು. ಆದಷ್ಟು ಈಗೇನೋ ನನ್ನ ಜೊತೆನೇ ಇರ್ತಾಳಲ್ಲ, ಹಾಗಾಗಿ ಟೈಮ್ ಸ್ಪೆಂಡ್ ಮಾಡಲಿ, ನಾನು ಇರ್ತೇನೆ, ಫ್ರೀ ಅದೇನಿ. ಮತ್ತು ಮಮ್ಮಿ ಬೇರೆ ಕೆಲ್ಸಕ್ಕೆ ಹೋಗಂಗಿಲ್ಲ, ಮನೆ ಒಳಗೆ ಇರ್ತಾರಲ್ಲ, ನಮ್ಮ ಜೊತೆನೇ ಇರಲಿ ಅಂದ್ಬಿಟ್ಟು ಸ್ಕೂಲಿಗೆಲ್ಲ ಹಾಕಕ್ಕೆ ಹೋಗಿಲ್ಲ. ಇನ್ನೂ ಸ್ಕೂಲು ಅದು ಇದು ಮುಂದೆಲ್ಲ ಲೈಫ್ ಒಳಗೆ ಇದ್ದೇ ಇರ್ತೈತಿ. ಈಗ ನಮ್ಮ ಜೊತೆ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನಾವೇನು ಇವಾಗ ಇಷ್ಟು ಜಲ್ದಿ ಸ್ಕೂಲಿಗೆಲ್ಲ ಹಾಕಕ್ಕೆ ಹೋಗಲಿಲ್ಲ ಆಕಿನ. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂತಂದ್ರೆ ಇವಾಗ ಸ್ವಲ್ಪ ಹೆಲ್ತ್ ಕಂಡೀಷನ್ ಅಂದರೂ ಕರೆಕ್ಟಾಗಿ ಐತಿ. ಮತ್ತು ಸ್ಕ್ಯಾನಿಂಗದ್ದು ಈಗ ಒಂದು 5 ತಿಂಗಳನ್ನು ಅಷ್ಟೊತ್ತಿಗೆ ಒಂದು 5-6 ಸ್ಕ್ಯಾನಿಂಗ್ ಆಗಿಬಿಟ್ಟು ನಾನು. ಹಾಗಾಗಿ ಸ್ವಲ್ಪ ನಾನು ಆದಷ್ಟು ನನ್ನ ಹೆಲ್ತ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಆದಷ್ಟು ನಾನು ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ತೊಗೊಂಡೆ ನಾನು. ಹಾಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಆದಷ್ಟು ಬೇಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟನ್ನು ಕೂಡ ನಿಮ್ಗೆ ತೋರಿಸ್ತೇನೆ ನಾನು. ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗಂತೂ ಇವಾಗೇನೋ ಸ್ವಲ್ಪ ಇಷ್ಟು ದಿನ ಭಾಳ ಕನ್ಫ್ಯೂಷನ್ ಇತ್ತು, ಇವಾಗೆಲ್ಲ ಸ್ವಲ್ಪ ಸಾಲ್ವ್ ಆಗೈತದ. ಆದಷ್ಟು ನನ್ನ ಹೆಲ್ತ್ ಸುಧಾರಿಸ್ಕೊಂಡೇನೆ ಅಂತಲೇ ಹೇಳ್ಬೋದು ನಾನು. ತೋರಿಸ್ತೇನೆ ನಿಮ್ಗೆ ಆದಷ್ಟು ಬೇಗ ನಾನು ಸ್ಕ್ಯಾನಿಂಗ್ ರಿಪೋರ್ಟನ್ನು. ಅದರೊಳಗಂತೂ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅದಾವ, ಅದರೊಳಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದ್ದು ಅದಾವ. ಹಾಗಾಗಿ ಭಾಳ ಅಪ್ಡೇಟ್ ಕೊಡಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಇನ್ನೊಂದು ಚೂರು ದಿನ ಬಿಟ್ಟು
ಮೊನ್ನೆ ಒಂದು ಸ್ಕ್ಯಾನಿಂಗ್ ಆಯ್ತು ನಂದು, ದೊಡ್ಡ ಸ್ಕ್ಯಾನಿಂಗ್ ಇತ್ತದ, MTS ಸ್ಕ್ಯಾನಿಂಗ್ ಇತ್ತು, ಅದು ಒಂದು ಮುಗಿಲಿ, ಅದಾದಮೇಲೆ ಎಲ್ಲನೂ ಅಪ್ಡೇಟ್ ಕೊಟ್ಟರೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ನಾನು. ಇನ್ಮೇಲೆ ಒಂದು ವೀಡಿಯೋ ಮಾಡ್ತೇನೆ ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ, ಏನಂದ್ರು ಡಾಕ್ಟ್ರ್, ಏನೆಲ್ಲ ಆಯ್ತು ಅನ್ನೋದನ್ನು ಹೇಳ್ಕೊತೀನಿ, ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ನಮಸ್ಕಾರ ಮಾಡತ್ತಿದ್ದೆ ನಾನು. ನಮಸ್ಕಾರ ಮಾಡೋ ಟೈಮಿಗೆ ಖುಷಿನೂ ನಮಸ್ಕಾರ ಮಾಡೋಕೆ ಬಂದ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಂಥರ ಅನ್ಸಕತ್ತ. ನಾವೇನು ಮಾಡ್ತಿರ್ತೀವಲ್ಲ ಅದನ್ನೆಲ್ಲ ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾರೆ, ಅದನ್ನೆಲ್ಲ ನೋಡಿ ಕಲ್ಕೋತಾರೆ ಅನ್ನೋದಕ್ಕೆ ಏನೂ ಡೌಟ್ ಇಲ್ಲ. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಆಕಿ ನಮಸ್ಕಾರ ಮಾಡಿದ್ದು ನೋಡಿ. ಒಂದೊಂದು ಸಾರಿ ನಂಗೆ ಫೀಲ್ ಆಗ್ಬಿಡ್ತೈತಿ, ನನಗೆ ಫೀಲ್ ಆಗ್ತೈತಿ ಎಷ್ಟು ಬುದ್ಧಿ ಹಾಕ್ಯಾನಲ್ಲ ಇಷ್ಟು ಚಿಕ್ಕ ಏಜಿಗೆ ಅಂತಂದ್ಬಿಟ್ಟು ನನಗೆ ಫೀಲ್ ಆಗ್ತಿರ್ತಿ. ಒಂದೊಂದು ಸಾರಿ ಆಕೆ ಮಾಡೋದು ನೋಡಿ ಕಣ್ಣ ನೀರು ಬಂದಿದ್ದೂ ಐತಿ ನನಗೆ ಹೇಳ್ಬೇಕಂತಂದ್ರೆ. ಈಗ ಕ್ಲೈಮೇಟ್ ಬೇರೆ ಸರಿ ಇಲ್ಲ, ಆಕಿನೂ ಸ್ವಲ್ಪ ಅದು ಇದು ನೆಗಡಿ ಜ್ವರ ಅದೆಲ್ಲ ಬಂದಿತ್ತು, ಹಾಗಾಗಿ ಆಕಿನೂ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬಂದೆ ನಾನು. ಇವಾಗೇನೋ ಒಂದು ಚೂರು ಕಡಿಮೆ ಆಗೈತಿ, ಓಕೆ. ಇನ್ನು ಪೂಜೆ ಎಲ್ಲ ಮುಗೀತು ಮನೆ ಒಳಗೆ. ಮುಗಿದ್ಮೇಲೆ ಇನ್ನು ನೆಕ್ಸ್ಟ್ ಹಾಲು ಎರಿಯೋ ವೀಡಿಯೋನು ಕೂಡ ನಾನು ಇದ್ರೊಳಗನ ಶೇರ್ ಮಾಡ್ಕೊಳತ್ತೇನೆ ನಾನು. ಅದು ಬೇರೆ ಅಂತಂದು ವೀಡಿಯೋ ಎಲ್ಲ ದೊಡ್ಡದಾಗಂಗಿಲ್ಲ, ಹಾಗಾಗಿ ನಾನು ಎಲ್ಲ ವೀಡಿಯೋನು ಇದ್ರೊಳಗನ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಇದ್ರೊಳಗನ ಹಾಕತ್ತೇನೆ. ಮತ್ತು ಈ ವರ್ಷ ಏನೋ ಈ ಪ್ರೆಗ್ನೆಂಟ್ ಇದ್ದವರೆಲ್ಲ ಹಾಲು ಎರಿಬಾರ್ದು, ಹೊತ್ತಪ್ಪಾಗ ಹಾಲು ಹಾಕಬಾರ್ದು, ನೋಡಬಾರ್ದು ಅಂತಂದು ಎಲ್ಲ ಹೇಳಿದ್ರು. ಹಾಗಾಗಿ ಮನೆಯವ್ರೆಲ್ಲರೂ ಸೇರಿ ಹಾಲು ಹಾಕತ್ತಿದ್ರೆ ನಾನು ಮಾತ್ರ ಹೊರಗೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ. ನೋಡ್ಬೇಕಂತ ಅನ್ಸಾತಿತ್ತು ಅದೆಲ್ಲ ಹಾಲು ಎರೆಯೋದು ನನಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರುತ್ತೆ. ಇದು ಏನಂತಂದ್ರೆ ಪಂಚಮಿ ಹಬ್ಬ ಅಂದ್ರೆ ಒಂಥರ ಹೆಣ್ಮಕ್ಳ ಹಬ್ಬ ಅಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಹಿಡಿಸ್ತಿರ್ತೈತೆ ನನಗೆ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ, ಹಾಕಂಗಿಲ್ಲ ಹಾಲು ಅಂದಮೇಲೆ ದೂರ ಕುಂತ್ಕೊಂಡು ನೋಡಾತಿದ್ದೆ ನಾನು ಒಬ್ಬಾಕೆನ. 5 ಜನನೂ ಕುಂತ್ಕೊಂಡು ಹಾಲು ಎರೆಯಾತಿದ್ರೆ. ಮತ್ತು ಪಪ್ಪನೂ ಬಂದಿರಲಿಲ್ಲ, ತಾವೆಲ್ಲ ಎರೆದು ಮುಗಿಸಿದ್ರೆ. ಅದಾದಮೇಲೆ ಅಜ್ಜಿನೂ ಉಂಡೆ ತೊಗೊಂಡು ಬಂದಿದ್ರು ನನಗೋಸ್ಕರ. ಏನೆಲ್ಲ ತೊಗೊಂಬಂದಾರ ಅನ್ನೋದು ತೋರಿಸ್ದೆ, ನೋಡ್ಬೋದಿಲ್ಲ. ಹುಣ್ಚಿಕಾಯಿ ತೊಗೊಂಬ ಅಂತ ಹೇಳಿದೆ ನಾನು. ಎದಕ್ಕಾದರೂ ಸಾಂಬಾರೆಲ್ಲ ಮಾಡಿರ್ತೀವಲ್ಲ, ಒಂದೊಂದು ಸಾಂಬಾರಿಗೆ ಹುಣಸೆ ಹಣ್ಣು ಬೇಕಾಗ್ತೈತಿ, ಹಂಗಾಗಿ ಹುಣಸೆ ಹಣ್ಣು ತೊಗೊಂಬ ಅಂತ ಹೇಳಿದ್ದೆ ನಾನು. ಅದು ತೊಗೊಂಬಂದಿದ್ರೆ. ಮತ್ತು ಖುಷಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ರೆ. ಅದಾದಮೇಲೆ ಜೋಳದಿಂದ ಎಲ್ಲ ಇದನ್ನು ಹುರಿದ್ಬಿಟ್ಟು ಹಳ್ಳಿನ ಉಂಡೆ ಅಂತಂದು ದೊಡ್ಡ ಉಂಡೆ ಎಲ್ಲ ಕಟ್ಕೊಂಬಂದಿದ್ರೆ. ಇದಕ್ಕೆ ಖುಷಿಗೆ ಆಟ ಆಡೋಕಂದ್ಬಿಟ್ಟು ಕೊಬ್ಬರಿ, ಈ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಬೋಲ್ ಬಗರಿ ಅಂತಂದು ಬಗರಿ ಥರ ಮಾಡಿಬಿಟ್ಟು ಆಟ ಆಡಿಸ್ತೀವಿ. ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ನನಗೆ ಪುಂಡಿ ಪಲ್ಯ ತಿನ್ಬೇಕಂತ ಅನ್ಸಾತಿತ್ತು, ಹಾಗಾಗಿ ಅಜ್ಜಿ ಪುಂಡಿ ಪಲ್ಯ ಎಲ್ಲ ತೊಗೊಂಬಂದಿದ್ಲು. ಮತ್ತು ಈ ಥರ ಪಲ್ಯ, ಈ ಥರ ಏನಿದು ವಡೆ ಎಲ್ಲ ಮಾಡ್ಕೊಂಬಂದಿದ್ರೆ. ಮತ್ತು ಬರಬೇಕಾದ್ರೆ ಅವ್ರು ಖಾಲಿ ಕೈಲೇ ಯಾವಾಗೂ ಬರೋಂಗಿಲ್ಲ. ಹಿಟ್ಟು ಮನೆಯೊಳಗೆ ಏನೆಲ್ಲ ಇರ್ತೈತಲ್ಲ, ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರವೆ ಎಲ್ಲನೂ ತೊಗೊಂಬಂದಿರ್ತಾರೆ. ನಾವು ಸ್ವಲ್ಪ ಸಿಟಿ ಒಳಗೆ ಅದೀವಿ ಅಂದ್ಬಿಟ್ಟು ಎಲ್ಲನೂ ತೊಗೊಂಬಂದಿರ್ತಾರೆ. ಇನ್ನು ಅಜ್ಜಿ ಊರಿಗೆ ಒಂದು ದಿನ ಅಷ್ಟೇ ಇದ್ದು ಹೋಗ್ತೀನಿ ಅಂತಂದರೆ ಇವ್ರು ನಮ್ಮ ಮಮ್ಮಿ ಮೂವಿ ನೋಡ್ಬೋದಿಲ್ಲ. ಒಂದಿನ ಅಷ್ಟೇ ಇದ್ದು ಹೋಗ್ತೀನಿ ನಾನು ಬಂದುಬಿಟ್ಟು ಅಂಗಡಿಗೆಲ್ಲ ಬಂದಿದ್ರು. ಖುಷಿ ತಗೊಂಡು ಸ್ವಲ್ಪ ಸಿಟ್ಟಾಗಿ ಹೋದ್ರೆ ಆಯ್ತು. ಅಂಗಡಿ ಬಂದರೆ ಅಂಗಡಿ ಒಳಗೆ ಗಣೇಶನೆಲ್ಲ ಕೂರಿಸಿದ್ವಲ್ಲ ನಾವು, ಅಲ್ಲೇ ಗಣೇಶನ ಹಬ್ಬನೂ ಬಂದು ತಂದುಬಿಟ್ಟು ಗಣೇಶನೆಲ್ಲ ಕೂರಿಸಿಲ್ಲ. ಈ ಸರಿ ರೇಟ್ ಎಲ್ಲ ಗೊತ್ತಾಗೋದಿಲ್ಲ. ಇವಾಗ ಅವ್ರ ಕಡೆ ಎಲ್ಲ ಕೇಳಿ ರೇಟ್ ಎಲ್ಲ ಕೇಳಿ ಅದು ಸ್ವಲ್ಪ ಅದು ಡಸ್ಟ್ ಎಲ್ಲ ಇರ್ತೈತಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗೇನೋ ಸ್ವಲ್ಪ ಫ್ರೀ ಆಗಿ ನಾನು ಇವೆಲ್ಲನೂ ಕ್ಲೀನ್ ಮಾಡ್ಕೊಬೇಕಾದ್ರೆ ನೈಟ್ ಸಿಕ್ಕಾಪಟ್ಟೆ ನನಗೆ ಆದಷ್ಟು ಕೆಲಸನ ನಾನು ಮಾಡ್ಕೊಳಕ್ಕೆ ಟ್ರೈ ಮಾಡತ್ತೀನಿ. ನೋಡ್ಬೋದು ಇಲ್ಲಿಂದ ಗಣೇಶನಿಗೆ ತೋರಿಸ್ತೇನೆ ಇವಾಗ. ಫ್ರೆಂಡ್ಸ್, ಇವಾಗ ಅವ್ರು ಡ್ಯೂಟಿಗೆ ಹೋದ್ರವ್ರೆ. ಡ್ಯೂಟಿ ಟೈಮಿಂಗ್ ಇವತ್ತು ಮಧ್ಯಾಹ್ನ ಇತ್ತು, ಹಾಗಾಗಿ ಡ್ಯೂಟಿಗೆ ಹೋದರೆ. ನಿನ್ನೆ ಮಧ್ಯಾಹ್ನದಿಂದ ನೈಟ್ವರೆಗೆ ನಿನ್ನೆ ಜಲ್ದಿನೇ ಇತ್ತು. ಮಾರ್ನಿಂಗ್ ಟು ಮಧ್ಯಾಹ್ನ ಇತ್ತು ನಿನ್ನೆ, ಹಾಗಾಗಿ ಸ್ವಲ್ಪ ಜಲ್ದಿ ಬಂದಿದ್ರೆ. ಅದಾದಮೇಲೆ ಸ್ವಲ್ಪ ಅದು ಇದು ಅಂತಂದು ಕೆಲಸ ಅಂತಂದು ಹೊರಗೆ ಹೋಗಿದ್ರೆ ಸ್ವಲ್ಪ ನಿನ್ನೆ ಟೈಮ್ ಸಿಕ್ಕಿತ್ತು. ಇವತ್ತಂತೂ ಪೂರ್ತಿ ಮಲ್ಗೋ ಟೈಮಿಗೆ ಅಂದ್ರೆ 11 o'clock ನೈಟ್ ಒಮ್ಮೆ 11 o'clock ಬರ್ತೇನೆ ಅಂತ ಹೇಳ್ಯಾರ. ಹಾಗಾಗಿ ನನಗೆ ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗೋಂಗಿಲ್ಲ, ಮನೆಗೆ ಹೋಗೋಕ್ಕೂ ಟೈಮ್ ಸಿಗೋಂಗಿಲ್ಲ, ಊಟ ಮಾಡೋಕ್ಕೂ ಟೈಮ್ ಸಿಗೋಂಗಿಲ್ಲ. ನಮ್ಮ ಮೈದ್ನ ಬಂದ ಅಂತಂದ್ರೆ
ಅವ್ನು ಶಾಪ್ ಒಳಗೆ ಕೂಡಿಸ್ಬಿಟ್ಟು ಮನೆಗೆ ಹೋಗ್ಬೇಕಿಲ್ಲ ಅಂತಂದ್ರೆ ಇದನ್ನೆಲ್ಲ ಚಟ್ರಸ್ ಎಳೆಯೋ ಹಾಗಿಲ್ಲ ನಾನು. ಹಾಗಾಗಿ ಆಜು ಬಾಜುದವರು ಇನ್ನೂ ಯಾರೂ ಇಲ್ಲ. ಹಾಗಾಗಿ ಸುಮ್ಮನೆ ಮತ್ತು ಗಣೇಶನೆಲ್ಲ ಹೊರಗೆ ಇಟ್ಕೊಂಡೆ. ನಾವು ಆಲ್ರೆಡಿ ಹೊರಗೆಲ್ಲ ಇಟ್ಟೇವಲ್ಲ, ಅದನ್ನೆಲ್ಲ ಒಳಗೆ ಹಾಕಿ ಮತ್ತು ಎಲ್ಲ ಚಟ್ರಸ್ ಎಲ್ಲ ಹಾಕಿ ಮನೆಗೆ ಹೋಗ್ಬೇಕಂತಂದ್ರೆ ಮತ್ತೆ ಹೋಗ್ತೀನಿ, ಮತ್ತು ಊಟ ಮಾಡ್ತೀನಿ, ತಕ್ಷಣ ಬಂದುಬಿಡ್ತೇನಲ್ಲ. ಹಾಗಾಗಿ ಸುಮ್ಮನೆ ವೇಸ್ಟ್ ಅನ್ನಿಸ್ತೈತಿ. ಹಾಗಾಗಿ ಯಾರು ಬಂದರೆ ಊಟಕ್ಕೆ ಹೋಗ್ಬೇಕಂತಂದು ಕುಂತೇನಿ. ಟೈಮ್ ಇವಾಗ ಏನು 1:30 ಆಗೈತಿ, ಇನ್ನೂ ಟೈಮ್ ಐತಿ. ಆಮೇಲೆ ಆರಾಮಾಗಿ ಹೋಗ್ತೇನೆ ನಾನು. ಇವಾಗ ನಾಷ್ಟ ಮಾಡ್ಕೊಂಡು ಬಂದಿದ್ನಲ್ಲ, ಹಾಗಾಗಿ ಏನು ಹಸು ಆಗಿಲ್ಲ. ಆಮೇಲೆ ಹೋಗಿದ್ರೆ ಆಯ್ತು ಅಂತ ಅಂದ್ಕೊಂಡಿನಿ. ಬಟ್ ಖುಷಿ ನೋಡ್ಬೇಕು ಅನ್ನಿಸ್ತಲ್ಲ, ಹಾಗಾಗಿ ಮನೆಗೆ ಹೋಗೋಕೆ ಇಷ್ಟಪಡ್ತೇನೆ ನಾನು. ಊಟ ಮಾಡೋಕ್ಕಿಂತನೂ ಖುಷಿ ನೋಡ್ಬೇಕಂತ ಅನ್ನಿಸ್ತಿರ್ತೈತಿ. ಹಾಗಾಗಿ ಮನೆಗೆ ಹೋಗ್ಬೇಕಂತ ಅನ್ನಿಸ್ತಿರ್ತೈತಿ. ಆಕಿ ಕಾಲ್ ಮಾಡಿದರೆ ಸಾಕು, ಬಾ ಮಮ್ಮಿ ಅಂತಿರ್ತಾಳಲ್ಲ, ಅದನ್ನು ಕೇಳಿದ್ರೆ ಸಾಕು ನನಗೆ ಹೋಗ್ಬೇಕಂತ ಅನ್ನಿಸ್ತಿರ್ತೈತಿ. ಇನ್ನು ಗಣೇಶನ ಸ್ವಲ್ಪ ಸ್ಟೋನ್ ವರ್ಕ್ ಎಲ್ಲ ಹೋದ ವರ್ಷ ಎಲ್ಲ ಮಾಡಿದ್ದೀವಲ್ಲ, ಆ ಥರ ಎಲ್ಲ ಸ್ಟೋನ್ ವರ್ಕ್ ಮಾಡಬೇಕು. ಈಗೂ ಹೋದ ವರ್ಷಕ್ಕಿಂತನೂ ಈ ಸರಿ ಭಾಳ ಕ್ಯೂಟಾಗಿ ಚಂದ ಅದಾವ ಅಂತಂದು ಹೇಳ್ಬೋದು. ಯಾಕಂತಂದ್ರೆ ಹೋದ ಸರಿ ಒಂದಿಷ್ಟು ಬ್ಯಾರೆದವ್ರ ಕಡೆ ಎಲ್ಲ ಹಾಕ್ಸಿದ್ವಿ, ಈ ಸರಿನ ಅವ್ರ ಕಡೆ ಸಿಗಲಿಲ್ಲ ಅಂದ್ಬಿಟ್ಟು ಬ್ಯಾರೆದವ್ರ ಕಡೆ ಹಾಕ್ಸಿದ್ದಕ್ಕೂ ಚಲೋನ ಅಂತ ಸಿಕ್ಕಾಪಟ್ಟೆ ಚಲೋ ಅದಾವ ಈ ಸರಿ ಅಂದ್ರೂ. ಒಂದಕ್ಕಿಂತ ಒಂದು ನಂಗಂತೂ ಸಿಕ್ಕಾಪಟ್ಟೆ ಲೈಕ್ ಆಗತ್ತಾವ. ಮತ್ತು ಡೆಕೋರೇಷನ್ ಮಾಡೋದು ಅಷ್ಟು ನಂಗೆ ಭಾಳ ಇಷ್ಟ ಆಗ್ತೈತಿ. ನಾನು ನಮ್ಮ ಇದನ್ನ ಮಧ್ಯಾಹ್ನದಿಂದ ಕುಂತ್ಕೊಂಡು ಎಲ್ಲ ಒಂದೊಂದು ಎಲ್ಲ ಗಣೇಶನ ಡೆಕೋರೇಷನ್ ಮಾಡಿ ಮುಗಿಸ್ಬಿಡ್ಬೇಕು. ಇವಾಗಂತೂ ಟೈಮ್ನು ಭಾಳ ಉಳಿದಿಲ್ಲ ಈಗ. ಹಾಗಾಗಿ ಆದಷ್ಟು ಒಂದೊಂದು ಡೆಕೋರೇಷನ್ ಮಾಡ್ಬೇಕಂತ ಅಂದ್ಕೊಂಡೇವಿ. ಬಟ್ ಏನಾಗ್ತದೇನೋ ಇವ್ರು ಮಾತ್ರ ನನಗೇನು ಜವಾಬ್ದಾರಿ ಇಲ್ಲ, ನಾನಂತೂ ಏನು ಮಾಡೋಕ್ಕೆ ಹೋಗಂಗಿಲ್ಲ ಅಂತಂದಾರವ್ರೆ. ಯಾಕಂತಂದ್ರೆ ಪಾಪ ಅವರಿಗೆ ಹೊರಗೆ ಅಲ್ಲಿ ಡ್ಯೂಟಿ ಮಾಡಿ ಬಂದ ಮತ್ತು ಇದನ್ನೆಲ್ಲ ಕೆಲಸ ಮಾಡ್ಬೇಕಂದ್ರೆ ಆಗಂಗಿಲ್ಲಲ್ಲ. ಹಾಗಾಗಿ ಆಗಂಗಿಲ್ಲ ಅಪ್ಪಿ ನನಗಂತಂದು ಹೇಳ್ತಾರೆ. ಒಂದೊಂದು ಸಾರಿ ಪಾಪ ಆದ್ರೂ ಮಾಡ್ತಿರ್ತಾರೆ. ಇಲ್ಲಿ ಅಂಗಡಿ ಒಳಗೂ ಒಂದೊಂದು ಸಾರಿ ಏನಾದರೂ ಕೆಲಸ ಬಂದಿರ್ತಾವಲ್ಲ, ಅದು ನೈಟ್ ಎಲ್ಲ ಬಂದ್ರಂದ್ರೆ ಪಾಪ ಅಂಗಡಿ ಒಳಗಿಂದೆಲ್ಲ ಜೆರಾಕ್ಸ್ ಮಾಡೋದು, ಪ್ರಿಂಟ್ ತೆಗೆಯೋದು ಅದನ್ನೆಲ್ಲ ಮಾಡ್ತಾರೆ ಅವ್ರು. ನನಗೆ ರೆಸ್ಟ್ ಮಾಡಂತಂದು ಹೇಳಿ ಕಳಿಸಿರ್ತಾರೆ. ಮನೆಗೆ ಹೋಗಿರ್ತೇನೆ ನಾನು. ಬಟ್ ಇವಾಗ ಏನೂ ಮಾಡೋಕ್ಕಾಗಂಗಿಲ್ಲ, ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗಬೇಕಾ ನಾವು, ಅನಿವಾರ್ಯ. ಈಗ ಇನ್ನೊಂದು 2-3 ತಿಂಗಳ ಬಿಟ್ಟರೆ ಇದನ್ನೂ ಮಾಡೋಂಗಿಲ್ಲ, ನಾನು ಪೂರ್ತಿ ರೆಸ್ಟನ್ನು ತೊಗೋತಿರ್ತೇನಲ್ಲ. ಹಾಗಾಗಿ ಆದಷ್ಟು ಈಗ ಕೆಲಸ ಮಾಡಿರೋಣ ಚಲೋ ಅನ್ನಿಸ್ತೈತೆ ಅಂತಂದ್ಬಿಟ್ಟು ಆದಷ್ಟು ಕೆಲಸ ಮಾಡ್ಕೋತೇನೆ. ಅದೇನು ನಾನು ಯಾವುದನ್ನು ಬಿಟ್ಟಿಲ್ಲ. ಒಂದಿಷ್ಟ ಮಮ್ಮಿನೂ ಅದು ಇದು ಮನೆಯೊಳಗೆಲ್ಲ ಅದು ಇದು ಆ ಕೆಲಸ ಎಲ್ಲ ಮನೆಯೊಳಗಿನ ಮಮ್ಮಿನ ನೋಡ್ಕೋತಾರೆ. ಶಾಪ್ ಒಳಗೆ ಬಿಟ್ಟರೆ ಖುಷಿದೊಂದು ಸ್ವಲ್ಪ ಅಷ್ಟು. ನಾನು ಜಾಸ್ತಿ ಏನು ಪರಿ ಕೆಲಸ ಮಾಡತ್ತಿಲ್ಲ. ನಾನು ಹಾಸ್ಪಿಟಲ್ಗೆ ಒಂದು ಸಾರಿ ಅಡ್ಮಿಟ್ ಆಗಿ ಬಂದೆ. ನಾನು ಬಂದಾಗಿಂದನೂ ವಾಪಸ್ ಏನು ಮಾಡತ್ತಿಲ್ಲ. ನಾನು ಆ ಸ್ಟೋರಿನೂ ಎಲ್ಲ ಹೇಳ್ತೇನೆ ನಾನು, ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಅನ್ನೋದ್ರ ಬಗ್ಗೆನ. ಇನ್ನು ನೆಕ್ಸ್ಟ್ ಏನಿಲ್ಲ, ಇನ್ನು ಮನೆಗೆ ಹೋಗ್ಬೇಕು, ಊಟ ಮಾಡ್ಬೇಕು. ಇವರಂತರೂ ಇನ್ನು ನೈಟ್ ಬರ್ತಾರ ಒಮ್ಮೆ. ಮನೆಯೊಳಗೆ ಸ್ವಲ್ಪ ಖುಷಿ ಜೊತೆ ಆಟ ಆಡೋದು, ಊಟ ಮಾಡೋದು ಬಿಟ್ಟರೆ ಮುಗೀತು. ಅಷ್ಟು ನಮ್ಮದು ಏನು ಕೆಲಸ ಇರೋಂಗಿಲ್ಲ. ಇವತ್ತಿನ ವಿಡಿಯೋ ಅಂತೂ ಹಬ್ಬದ್ದು ಅದು ಇದು ಇದೈತಿ. ವಿಡಿಯೋ ಆದಷ್ಟು ಎಲ್ರಿಗೂ ಇಷ್ಟ ಆಗ್ತಿತ್ತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದವರು ಪ್ಲೀಸ್ ಲೈಕ್ ಮಾಡಿರಿ. ಹಾಗೆ ಏನು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರು ಇರ್ತಿರಲ್ಲ, ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೇನೆ ನಾನು. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಗಣಪತಿ ಯಾರಿಗೆಲ್ಲ ನೋಡ್ಬೇಕಂತ ಅನಿಸ್ತಿಲ್ಲ ಅವ್ರು ಕಮೆಂಟ್ ಹಾಕ್ರಿ ನೀವು, ನಾನು ತೋರಿಸ್ತೇನೆ ನಿಮಗೂ ಒಂದೊಂದಾಗಿ. ಗಣಪತಿ ಭಾಳ ಕ್ಯೂಟ್ ಅದಾವ. ನನಗಂತೂ ಗಣಪತಿ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಎಲ್ಲರ ಗಣಪತಿ ಇಟ್ರಂದ್ರೆ ನೋಡೋಕ್ಕೆಲ್ಲ ಹೋಗ್ತಿದ್ದೆ ನಾನು. ಮತ್ತು ಅದು ಅಲ್ಲದೆ ಬೇರೆದವ್ರ ಮನೆಯೊಳಗೆಲ್ಲ ಯಾವ ಥರ ಗಣಪತಿ ಇರ್ತಾವ ಅಂತಂದು ಹಬ್ಬ ಬಂದಾಗಂತೂ ಸಿಕ್ಕಾಪಟ್ಟೆ ಅಡ್ಡಾಡಿ ಮನೆಯೆಲ್ಲ ನೋಡ್ತಿದ್ದೆ ನಾನು. ಹೊರಗೂ ಈ ವರ್ಷ ಅದು ಖುಷಿಗೆ ಗಣೇಶನ ನಾ ಹೆಂಗೆ ಗಣೇಶ ಅಂದರೆ ಇಷ್ಟಪಡ್ತೀನಲ್ಲ, ಖುಷಿನೂ ಅಷ್ಟು ಇಷ್ಟಪಡ್ತಾಳೆ. ನಿನ್ನೆ ಬಂದಾಗೆಲ್ಲ ಮಮ್ಮಿಗೆ ಗಣೇಶ ಅಂತ ಮುಟ್ಟೆ ನೋಡೋದು, ಮಮ್ಮೂತಿ ಅದು ಇದು ಅದೆಲ್ಲ ಕೇಳಾತಿದ್ಲು. ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಆಕಿನೂ. ಹಾಗಾಗಿ ಈ ವರ್ಷ ಹುಬ್ಳಿ ಒಳಗೆ ಮತ್ತು ಧಾರವಾಡ ಒಳಗೆ ಎಲ್ಲ ಎಲ್ಲಿ ನಿಯರೆಸ್ಟ್ ಒಳಗೆ ಎಲ್ಲೆಲ್ಲೆಲ್ಲ ಗಣೇಶ ಅದಾವಲ್ಲ ಎಲ್ಲ ನೋಡ್ಕೊಂಬಂದ್ರೆ ಆಯ್ತಕಿನ ಕರ್ಕೊಂಡು ಹೋಗಿ ಅಂತ ಅಂದ್ಕೊಂಡೇನಿ. ಆ ಟೈಮಿಗೆ ಯಾವ ಸಿಚುವೇಶನ್ ಇರ್ತೈತಲ್ಲ ಹಂಗೆ ಆಗ್ತೈತಿ. ಹೇಳ್ಬೇಕಂತಂದ್ರೆ ಇವಾಗ ಏನು ಅನ್ಕೋತೀನಿ ಅದೆಲ್ಲ ಆಗಂಗಿಲ್ಲ. ಅವಾಗೆಲ್ಲ ನೋಡು ಸೀಸನ್ ಎಲ್ಲ ಮುಗ್ದಿರ್ತೈತಿ ಆಲ್ಮೋಸ್ಟ್. ಗಣೇಶನೆಲ್ಲ ಕೂಡಿಸಿರ್ತಾರಲ್ಲ, ಅವಾಗೆಲ್ಲ ನಮ್ಮ ಗಣೇಶನೂ ಯಾರ್ಯಾರು ಮನೆಗೆ ಸೇರ್ಬೇಕಾಗಿರ್ತೈತಲ್ಲ ಅವ್ರವ್ರ ಮನೆಗೆ ಸೇರಿರ್ತಾವ. ಅವಾಗ ಹೋಗಿ ಆರಾಮಾಗಿ ನೋಡ್ಕೊಂಬರ್ಬೋದು. ನಾನು ಸ್ವಲ್ಪ ಫ್ರೀ ಆಗಿರ್ತೀನಿ. ಖುಷಿ ಜೊತೆ ಹೊರಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದಂಗೆ ಹೋಗ್ತೈತಿ. ನಾನು ಒಂದು ಸ್ವಲ್ಪ ಹೊರಗೆ ಹೋಗಿ ಮೈಂಡ್ ರಿಲೀಫ್ ಅನ್ನಿಸ್ತೈತಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಗೆ ಹೋಗೋದ್ರಿಂದ ಚೇಂಜಸ್ ಇರ್ತೈತಿ. ಇವಾಗ ಎಲ್ಲಿನೂ ಸದ್ಯಕ್ಕೆ ಒಂಚೂರು ಹೊರಗೆ ಹೋಗಿಲ್ಲ ನಾನು, ಹಾಗಾಗಿ ಹೋಗ್ಬೇಕಾ. ಮತ್ತಿನ್ನು ಒಂದಿಷ್ಟು ಜನಕ್ಕೆ ಇನ್ನೂ ಸ್ಕ್ಯಾನಿಂಗ್ ರಿಪೋರ್ಟ್ರ ಒಂದಿಷ್ಟು ಜನಕ್ಕೆ ಅಂತಲ್ಲ, ಯಾರಿಗಿನ್ನೂ ತೋರಿಸೇ ಇಲ್ಲ ನಾನು ಸ್ಕ್ಯಾನಿಂಗ್ ರಿಪೋರ್ಟನ್ನು. ಆದಷ್ಟು ಬೇಗ ಸ್ಕ್ಯಾನಿಂಗ್ ರಿಪೋರ್ಟ್ ಒಂದಿಷ್ಟು ಜನಕ್ಕೆ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂತಂದ್ರೆ ಅವ್ರಿಗಿನ್ನೂ ನ್ಯೂ ಮಾಮ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗಿನ್ನೂ ಒಂದು ಸ್ವಲ್ಪ
ಅಪ್ಡೇಟ್ ಕೊಟ್ಟರೆ ಹೆಲ್ಪ್ ಆಗ್ಬೋದು. ಹಾಗಾಗಿ ನಾನು ಆದಷ್ಟು ಬೇಗ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಅಪ್ಡೇಟ್ ಕೊಡ್ತೇನೆ. ಏನು ಆಯಿತು ಎಂತ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅನ್ನೋದನ್ನು ಎಲ್ಲನೂ ಹೇಳ್ಕೊತೇನೆ. ನಾನು ಆದಷ್ಟು ಜನಕ್ಕೆ ಒಂದು 90% ಜನಕ್ಕೆ ಹೆಲ್ಪ್ ಆಗ್ತೈತೆ ಅದರಿಂದನೇ. ಯಾಕಂತಂದ್ರೆ ನ್ಯೂ ಮಾಮ್ಸ್ ಎಲ್ಲ ಇರ್ತಾರೆ, ಮತ್ತು ಮುಂದೆ ನನ್ನ ವೀಡಿಯೋ ನೋಡೋರೆಲ್ಲ ಆಲ್ಮೋಸ್ಟ್ ಅಂಥದ್ರೊಳಗೆ ಇಂಟ್ರೆಸ್ಟ್ ಇರೋರೇ ಇರ್ತಾರೆ. ಹಾಗಾಗಿ ತೋರಿಸ್ತೇನೆ, ನಾನು ನೋಡ್ತೇನೆ. ಮನೆಗೆ ಹೋಗಿಬಿಟ್ಟು ಒಂದು ಸಾರಿ ಎಲ್ಲನೂ ಸ್ಕ್ಯಾನಿಂಗ್ ರಿಪೋರ್ಟನ್ನು ವಿಡಿಯೋ ಮಾಡಿ ಅದ್ರ ಬಗ್ಗೆ ಎಲ್ಲ ಹೇಳಬೇಕಲ್ಲ. ಹಾಗಾಗಿ ತೋರಿಸ್ತೇನೆ ನಾನು ಒಂದಿನ ಟೈಮ್ ತೊಗೊಂಡೆ. ಇವಾಗಂತೂ ಗಣೇಶನ ಹಬ್ಬ ಮತ್ತು ಇವೆಲ್ಲ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಇದೆಲ್ಲ ಮುಗಿಯೋವರೆಗೇನು ನನಗೆ ಆಗಂಗಿಲ್ಲ ಅಂತ ಅನ್ಕೋತೀನಿ. ಆದಷ್ಟು ಒಂದಿನ ಟೈಮ್ ಸಿಕ್ಕಾಗ ತೋರ್ಸೋಕ್ಕೆಲ್ಲ ಟ್ರೈ ಮಾಡ್ತೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬನೂ ಬಂತಿನ್ನ. ಈಗ ಮುಂಚೆ ಎಲ್ಲ ಹೆಂಗಿತ್ತಂತಂದ್ರೆ ಇಷ್ಟು ಜಲ್ದಿ ಬರ್ತಿರ್ಕಿಲ್ಲ ಹಬ್ಬ, ಮತ್ತು ವರಮಹಾಲಕ್ಷ್ಮಿ ಹಬ್ಬ 2ನೇ ವಾರಕ್ಕೆ ಕರೆಕ್ಟ್ ಬರ್ತಿತ್ತು. ಈ ಸಾರಿ 3ನೇ ವಾರಕ್ಕೆ ಬಂದೈತೆ ಅಂತ. ಹಾಗಾಗಿ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬ ಲೇಟ್ ಆಗೈತಿ ಈ ಸಾರಿ. ಅದರದ್ದು ಶಾಪಿಂಗ್ ಸೇರಿ ಎಲ್ಲ ತೊಗೋಬೇಕು. ಬಟ್ ಮನೆ ಒಳಗೆ ಇದ್ದಿದ್ದನ್ನು ಉಡ್ಸಿದ್ರೆ ಆಯ್ತು ಅಂತ ಅಂದ್ಕೊಂಡಿವಿ. ಇದೆಲ್ಲ ಪ್ರೆಷರ್ ಒಳಗೆ ಹೊರಗಂತೂ ಹೋಗೋಕೆ ಆಗಂಗಿಲ್ಲ ನಾವು. ಸರಿ ಫ್ರೆಂಡ್ಸ್, ಇನ್ನು ಹಂಗೆ ಮಾತಾಡಕತ್ರ ಭಾಳ ದಿನ ಆಗೈತಲ್ಲ, ಹಾಗಾಗಿ ಎಲ್ಲನೂ ಅಪ್ಡೇಟ್ ಕೊಡಬೇಕು ಮಾತಾಡ್ಬೇಕಂತ ಅನ್ನಿಸ್ತೈತಿ. ಸುಮ್ಮನೆ ಮಾತಾಡಿದ್ರೆ ಬೋರ್. ಸರಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆದವ್ರು ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗಂದ್ರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.